ಇತಿಹಾಸ ಅಂದ ಕ್ಷಣ ನಮಗೆ ನೆನಪಾಗುವುದು ರಾಜರು, ಯುದ್ಧಗಳು ಮತ್ತು ಅವರ ಸಾಧನೆಗಳು. ಆದರೆ ಭಾರತ ಇತಿಹಾಸದಲ್ಲಿ ಒಬ್ಬ ರಾಜನಿದ್ದಾನೆ. ಆತನನ್ನು ಅರ್ಥ ಮಾಡಿಕೊಳ್ಳುವುದು ಇಂದಿಗೂ ಇತಿಹಾಸಕಾರರಿಗೆ ಒಂದು ಸವಾಲೇ ಸರಿ. ಆತ ಮಹಾನ್ ಪಂಡಿತನಾಗಿದ್ದ, ವಿಜ್ಞಾನಿಯಾಗಿದ್ದ, ಗಣಿತ ತಜ್ಞನಾಗಿದ್ದ. ಆದರೂ ಆತನನ್ನು ಇತಿಹಾಸಕಾರರು ಬುದ್ಧಿವಂತ, ಮೂರ್ಖ ಎಂದು ಕರೆದಿದ್ದಾರೆ. ಆತನೇ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್. 14ನೇ ಶತಮಾನದ ಭಾರತ, ತುಘಲಕ್ ವಂಶದ ಆಳ್ವಿಕೆ. ಈ ಕಾಲಘಟ್ಟದಲ್ಲಿ ತುಘಲಕ್ ಕೇವಲ ಒಬ್ಬ ರಾಜನಾಗಿರಲಿಲ್ಲ, ಬದಲಿಗೆ ತನ್ನ ಕಾಲಕ್ಕಿಂತ 100 ವರ್ಷಗಳ ಮುಂದೆ ಯೋಚಿಸುವ ಒಬ್ಬ ಕ್ರಾಂತಿಕಾರಿಯಾಗಿದ್ದ. ಆದರೆ ಆತನ ಕ್ರಾಂತಿಕಾರಿ ನಿರ್ಧಾರಗಳೇ ಆತನಿಗೆ ಶಾಪವಾಗಿದ್ದವು. ಆತ ವ್ಯಕ್ತಿತ್ವದಲ್ಲಿ ಒಂದೆಡೆ ದಯೆ ಇತ್ತು, ಇನ್ನೊಂದೆಡೆಗೆ ಅತಿರೇಕದ ಕ್ರೌರ್ಯವಿತ್ತು. ತುಘಲಕ್ ಕೇವಲ ಕತ್ತಿ ಹಿಡಿದು ಯುದ್ಧ ಮಾಡುವ ಸೈನಿಕನಲ್ಲ, ಆತ ಅರೇಬಿಕ್ ಮತ್ತು ಪರ್ಷಿಯನ್ ಭಾಷೆಗಳಲ್ಲಿ ಪಂಡಿತನಾಗಿದ್ದ. ಖಗೋಳಶಾಸ್ತ್ರ, ತರ್ಕಶಾಸ್ತ್ರ ಮತ್ತು ಗಣಿತದಲ್ಲಿ ಆತನಿಗಿದ್ದ ಜ್ಞಾನ ಕಂಡು ಅಂದಿನ ಕಾಲದ ವಿದ್ವಾಂಸರೇ ಬೆರಗಾಗುತ್ತಿದ್ದರು. ಅಷ್ಟೇ ಅಲ್ಲ, ಬುದ್ಧಿವಂತ ರಾಜನೂ ಆಗಿದ್ದ. ಯಾಕೆ ಇತಿಹಾಸ ಪುಟಗಳಲ್ಲಿ ವಿಫಲನಾದ? ಆತ ತೆಗೆದುಕೊಂಡ 5 ನಿರ್ಧಾರಗಳು ಆತನ ಜೀವನದಲ್ಲಿ ಹೇಗೆ ಬದಲಾದವು? ಬನ್ನಿ ಈ ವಿಡಿಯೋದ ಮೂಲಕ ಸುಲ್ತಾನನ ಕಥೆಯನ್ನ ನೋಡೋಣ. ಕ್ರಿಸ್ತಶಕ 1325 ಸುಲ್ತಾನ ಗಿಯಾಸುದ್ದೀನ್ ತುಘಲಕ್ ಬಂಗಾರದ ದಂಡಯಾತ್ರೆಯನ್ನು ಮುಗಿಸಿ ದೆಹಲಿಗೆ ಮರಳುತ್ತಿದ್ದ. ಆತನ ಸ್ವಾಗತಕ್ಕಾಗಿ ದೆಹಲಿಯ ಹೊರವಲಯದಲ್ಲಿರುವ ಅಫ್ಘಾನ್ಪುರ ಎಂಬಲ್ಲಿ ಒಂದು ಭವ್ಯವಾದ ಮರಮಂಟಪವನ್ನು ನಿರ್ಮಿಸಲಾಗಿತ್ತು. ಆದರೆ ಈ ಸಂಭ್ರಮದ ಕ್ಷಣವೇ ಒಂದು ದೊಡ್ಡ ದುರಂತಕ್ಕೆ ಸಾಕ್ಷಿಯಾಗುತ್ತದೆ ಎಂದು ಯಾರೂ ಊಹಿಸಿರಲಿಲ್ಲ. ವಿಜಯೋತ್ಸವದ ಸಮಯದಲ್ಲಿ ಆನೆಯ ಮೆರವಣಿಗೆ ನಡೆಯುತ್ತಿತ್ತು. ಅನಿರೀಕ್ಷಿತವಾಗಿ ಆ ಮರದ ಮಂಟಪ ಕುಸಿದು ಬಿತ್ತು. ಸುಲ್ತಾನ ಗಿಯಾಸುದ್ದೀನ್ ತುಘಲಕ್ ಅದರ ಅಡಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡ. ಇದು ಕೇವಲ ಅಪಘಾತವೇ ಅಥವಾ ಮಗ ಮೊಹಮ್ಮದ್ ಬಿನ್ ತುಘಲಕ್ ಅಧಿಕಾರದ ಆಸೆಗಾಗಿ ಮಾಡಿದ ಸಂಚೆ? ಇತಿಹಾಸಕಾರ ಇಬನ್ ಬಟೋಟ ಪ್ರಕಾರ ಇದು ಪೂರ್ವೋಜಿತ ಸಂಚಾಗಿತ್ತು. ಒಬ್ಬ ರಾಜ ತನ್ನ ಸಾಮ್ರಾಜ್ಯವನ್ನು ರಕ್ಷಿಸಿಕೊಳ್ಳಲು ರಾಜಧಾನಿಯನ್ನು ಬದಲಾವಣೆ ಮಾಡುವುದು ಹೊಸದನಲ್ಲ. ಆದರೆ ಇಡೀ ನಗರದ ಜನಸಂಖ್ಯೆಯನ್ನು ಸಾವಿರಾರು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಎಂದರೆ ಏನೆನ್ನಬೇಕು? ಕ್ರಿಸ್ತಶಕ 1327ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಇತಿಹಾಸದಲ್ಲಿ ಅತ್ಯಂತ ಧೈರ್ಯಶಾಲಿ ಮತ್ತು ಅಷ್ಟೇ ಕ್ರೂರ ಎನ್ನಬಹುದಾದ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾನೆ. ಅದು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ವರ್ಗಾವಣೆ. ಯಾಕಿತ್ತು ಈ ಆಟ? ತುಘಲಕ್ನ ಪ್ರಕಾರ ದೆಹಲಿ ಉತ್ತರಕ್ಕಿತ್ತು, ಅಲ್ಲಿ ಇಡೀ ದಕ್ಷಿಣ ಭಾರತವನ್ನು ನಿಯಂತ್ರಿಸುವುದು ಕಷ್ಟವಾಗಿತ್ತು. ಹಾಗಾಗಿ ಆತ ಭಾರತದ ಮಧ್ಯಭಾಗದಲ್ಲಿದ್ದ ದೇವಗಿರಿಯನ್ನು ಆರಿಸಿಕೊಂಡ ಮತ್ತು ಅದಕ್ಕೆ ದೌಲತಾಬಾದ್ ಎಂದು ಮರುನಾಮಕರಣ ಮಾಡಿದ. ಆದರೆ ಸಮಸ್ಯೆ ಶುರುವಾಗುವುದೇ ಇಲ್ಲಿ. ಕೇವಲ ಆಡಳಿತ ಕಚೇರಿಗಳನ್ನಷ್ಟೇ ಅಲ್ಲ, ದೆಹಲಿಯ ಪ್ರತಿಯೊಬ್ಬ ಪ್ರಜೆನೂ ಅಲ್ಲಿಂದ ಬರಬೇಕೆಂದು ಆತನ ಆಜ್ಞೆ ಮಾಡಿದ. ಸುಮಾರು 1500 ಕಿಲೋಮೀಟರ್ ಹಾದಿ. ದೆಹಲಿಯ ಜನರು ತಮ್ಮ ಮನೆ ಮಠಗಳನ್ನು ಬಿಟ್ಟು ಸುಡುವ ಬಿಸಿಲಿನಲ್ಲಿ ನಡೆಯಲಾರಂಭಿಸಿದರು. ವೃದ್ಧ, ಮಕ್ಕಳು, ಮಹಿಳೆಯರು ದಾರಿಯುದ್ದಕ್ಕೂ ಹಸಿವು ಮತ್ತು ಆಯಾಸದಿಂದ ಪ್ರಾಣ ಬಿಟ್ಟರು. ಇತಿಹಾಸಕಾರರು ಹೇಳುವಂತೆ ದೆಹಲಿ ನಗರ ಎಷ್ಟು ಸ್ತಬ್ಧವಾಗಿತ್ತೆಂದರೆ ಅಲ್ಲಿ ಒಂದು ಬೆಕ್ಕು ಅಥವಾ ನಾಯಿ ಕೂಡ ಇರಲಿಲ್ಲ. ಆದರೆ ದೌಲತಾಬಾದ್ ತಲುಪಿದ ಮೇಲೆ ಸುಲ್ತಾನನಿಗೆ ಇನ್ನೊಂದು ಸತ್ಯ ದರ್ಶನವಾಯಿತು. ದಕ್ಷಿಣದಿಂದ ಉತ್ತರವನ್ನು ನಿಯಂತ್ರಿಸುವುದು ಅಸಾಧ್ಯ ಎಂದು ಆತನಿಗೆ ಅರಿವಾಯಿತು. ಮಂಗೋಲಿಯನರ ಆಕ್ರಮಣದ ಭಯ ಶುರುವಾಗಿತ್ತು. ಈಗ ಸುಲ್ತಾನ ಏನು ಮಾಡಿದ ಗೊತ್ತಾ? ಮತ್ತೆ ಎಲ್ಲರನ್ನೂ ದೆಹಲಿಗೆ ವಾಪಸ್ ಹೋಗಿ ಎಂದು ಆಜ್ಞೆ ಮಾಡಿದ. ಬಂದ ಹಾದಿಯಲ್ಲೇ ಮತ್ತೆ ಸಾವು ನೋವು ಮೆರವಣಿಗೆ ಶುರುವಾಯಿತು. ಈ ಒಂದು ನಿರ್ಧಾರ ಸುಲ್ತಾನನ ಬೊಕ್ಕಸೆಯನ್ನು ಖಾಲಿ ಮಾಡಿದ್ದಲ್ಲದೆ ಆತನ ಮೇಲೆ ಜನರ ನಂಬಿಕೆಯನ್ನು ಕಳೆದುಕೊಂಡ. ಇತಿಹಾಸದಲ್ಲಿ ತುಘಲಕ್ ಒಬ್ಬ ಅಪ್ರತಿಮ ಹಣಕಾಸು ತಜ್ಞನಾಗಲು ಬಯಸಿದ್ದ. 14ನೇ ಶತಮಾನದಲ್ಲಿ ಪ್ರಪಂಚಾದ್ಯಂತ ಬೆಳ್ಳಿಯ ಕೊರತೆ ಉಂಟಾಗಿತ್ತು. ಆಗ ತುಘಲಕ್ ಒಂದು ಕ್ರಾಂತಿಕಾರಿಯ ಆಲೋಚನೆ ಮಾಡಿದ. ಬಂಗಾರ ಮತ್ತು ಬೆಳ್ಳಿಯ ನಾಣ್ಯಗಳ ಬದಲಿಗೆ ತಾಮ್ರ ಮತ್ತು ಹಿತ್ತಾಳೆ ನಾಣ್ಯಗಳನ್ನು ಚಲಾವಣೆಗೆ ತರುವುದು. ಇದು ಇಂದಿನ ಪೇಪರ್ ನೋಟುಗಳಂತ ಪರಿಕಲ್ಪನೆಯನ್ನೂ ಇತ್ತು. ಆದರೆ ಸುಲ್ತಾನ ಒಂದು ದೊಡ್ಡ ತಪ್ಪು ಮಾಡಿದ. ಹೊಸ ನಾಣ್ಯಗಳನ್ನು ಸರ್ಕಾರಿ ಟಂಕಿಸಲೆಗಳಲ್ಲಿ ಮಾತ್ರ ತಯಾರಿಸಬೇಕು ಎಂಬ ಕಟ್ಟುನಿಟ್ಟು ನಿಯಮವನ್ನು ಮಾಡಲಿಲ್ಲ. ಪರಿಣಾಮ ಪ್ರತಿಯೊಬ್ಬ ಪ್ರಜೆಯ ಮನೆಯಲ್ಲೂ ಒಂದೊಂದು ನಾಣ್ಯ ತಯಾರಿಸುವ ಕಾರ್ಖಾನೆ ಶುರುವಾಯಿತು. ಜನರು ತಮಗೆ ಬೇಕಾದಷ್ಟು ತಾಮ್ರ ನಾಣ್ಯಗಳನ್ನು ಮನೆಯಲ್ಲೇ ತಯಾರಿಸಿದರು. ಅವುಗಳನ್ನು ಬೆಳ್ಳಿಯ ನಾಣ್ಯಗಳ ಬೆಲೆಗೆ ಚಲಾವಣೆ ಮಾಡಲು ಶುರು ಮಾಡಿದರು. ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿಯಿತು. ಮಾರುಕಟ್ಟೆಯಲ್ಲಿ ನಕಲಿ ನಾಣ್ಯಗಳ ಹಾವಳಿ ಹೆಚ್ಚಾದಾಗ ಸುಲ್ತಾನನಿಗೆ ತನ್ನ ತಪ್ಪು ಅರಿವಾಯಿತು.
ತಕ್ಷಣ ಒಂದು ಆತ ಆದೇಶವನ್ನು ಹೊರಡಿಸಿದ. ಎಲ್ಲಾ ತಾಮ್ರದ ನಾಣ್ಯಗಳನ್ನು ವಾಪಸ್ ನೀಡಿ ಬದಲಿಗೆ ಸರ್ಕಾರದ ಬೊಕ್ಕಸೆಯಿಂದ ಅಸಲಿ ನಾಣ್ಯಗಳನ್ನು ಪಡೆದುಕೊಳ್ಳಿ. ಈ ನಿರ್ಧಾರದಿಂದ ತುಘಲಕ್ನ ಬೊಕ್ಕಸೆ ಸಂಪೂರ್ಣವಾಗಿ ಖಾಲಿಯಾಯಿತು. ತುಘಲಕ್ ಕೋಟೆಯ ಮುಂದೆ ತಾಮ್ರದ ನಾಣ್ಯಗಳ ಬೆಟ್ಟವೇ ಬೆಳೆದಿತ್ತು. ಮೊಹಮ್ಮದ್ ಬಿನ್ ತುಘಲಕ್ ಕೇವಲ ಭಾರತಕ್ಕೆ ಸೀಮಿತವಾಗಲು ಬಯಸಲಿಲ್ಲ. ಆತನ ಕಣ್ಣು ಇಡೀ ಏಷ್ಯಾದ ಮೇಲಿತ್ತು. ಇದಕ್ಕಾಗಿ ಆತ ರೂಪಿಸಿದ ಮೊದಲ ಯೋಜನೆಯೇ ಖುರಾಸನ್ ದಂಡಯಾತ್ರೆ. ಮಧ್ಯ ಏಷ್ಯಾವನ್ನು ಗೆಲ್ಲಲು ಆತ ಸುಮಾರು 3,70,000 ಸೈನಿಕರ ಬೃಹತ್ ಸೈನ್ಯವನ್ನು ಸಿದ್ಧಪಡಿಸಿದ್ದ. ವಿಶೇಷವೇನೆಂದರೆ ಯುದ್ಧ ಶುರುವಾಗುವ ಮೊದಲೇ ಸೈನಿಕರಿಗೆ 1 ವರ್ಷದ ಸಂಬಳವನ್ನು ಮುಂಗಡವಾಗಿ ನೀಡಿಬಿಟ್ಟಿದ್ದ. ಆದರೆ ವಿಧಿಯಾಟವೇ ಬೇರೆ ಇತ್ತು. ರಾಜಕೀಯ ಬದಲಾವಣೆಗಳಿಂದಾಗಿ ಖುರಾಸ್ ಯೋಜನೆ ಕೈಬಿಡಲಾಯಿತು. ಇತ್ತ ಚೀನಾಕ್ಕೆ ದಾರಿಯೊಂದು ನಂಬಿ ಹಿಮಾಲಯದ ತಪ್ಪಲಿನಲ್ಲಿರುವ ಕರಾಚಿಲ್ ಎಂಬಲ್ಲಿ ಸೈನ್ಯವನ್ನು ಕಳಿಸಿದನು. ಅಲ್ಲಿ ಭೀಕರ ಚಳಿ, ಮಳೆ ಮತ್ತು ಪರ್ವತಗಳ ನಡುವೆ ಸಿಲುಕಿದ ಸೈನ್ಯ ನರಕ ಯಾತನೆಯನ್ನೇ ಅನುಭವಿಸಿತು. ಇತಿಹಾಸಕಾರರು ಹೇಳುವಂತೆ ಹೋದ ಸಾವಿರಾರು ಸೈನಿಕರಲ್ಲಿ ವಾಪಸ್ ಬಂದಿದ್ದು ಕೇವಲ 10 ಜನ ಮಾತ್ರ. ತುಘಲಕ್ನ ವಿಫಲ ಪ್ರಯೋಗಗಳಿಂದ ಬೇಸತ್ತ ಪ್ರಾದೇಶಿಕ ನಾಯಕರು ದೆಹಲಿಯಿಂದ ದೂರವಾಗಲು ಶುರು ಮಾಡಿದರು. ದಕ್ಷಿಣದಲ್ಲಿದ್ದ ಹರಿಹರ ಮತ್ತು ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರೆ ಹಸನ್ ಗಂಗು ಬಹುಮನಿ ಸುಲ್ತಾನೇಟ್ ಅನ್ನು ಕಟ್ಟಿದ. ಸುಲ್ತಾನನ ಕಣ್ಣು ಮುಂದೆ ತನ್ನ ಬೃಹತ್ ಸಾಮ್ರಾಜ್ಯ ಚೂರು ಚೂರಾಗತೊಡಗಿತು. ಗುಜರಾತ್ ಮತ್ತು ಸಿಂಧ್ ಪ್ರಾಂತ್ಯದಲ್ಲಿ ನಡೆದ ದಂಗೆಯನ್ನು ಹತ್ತಿಕ್ಕಲು ಹೋದಾಗ ಸುಲ್ತಾನ ತೀರೋ ಜ್ವರ ತುತ್ತಾದಾಗ ಸಿಂಧ್ನ ದಟ್ಟಾ ಎಂಬಲ್ಲಿ ಆತ ಕೊನೆಯ ಉಸಿರೆಳೆದ. ಇತಿಹಾಸಕಾರ ಬದೋನಿ ಈ ಸಂದರ್ಭವನ್ನು ಹೀಗೆ ವರ್ಣಿಸಿದ್ದಾನೆ: ಕೊನೆಗೂ ಜನರಿಗೆ ಸುಲ್ತಾನನಿಂದ ಮತ್ತು ಸುಲ್ತಾನಿಗೆ ಜನರಿಂದ ಮುಕ್ತಿ ಸಿಕ್ಕಿತು ಎಂದು. ತುಘಲಕ್ ಕೇವಲ ಹುಚ್ಚು ರಾಜನಾಗಿರಲಿಲ್ಲ, ಆತ ದೂರದೃಷ್ಟಿ ಹೊಂದಿದ್ದ, ಆದರೆ ಅನುಷ್ಠಾನದಲ್ಲಿ ಸೋತ ಆಡಳಿತಗಾರ. ಆತನ ನಾಣ್ಯ ಪದ್ಧತಿ ಇಂದಿನ ಆರ್ಥಿಕಕ್ಕೆ ಅಡಿಪಾಯದಂತಿದೆ, ಆದರೆ ಅಂದಿನ ಕಾಲದಲ್ಲಿ ಅದು ಅತಿ ಎನ್ನಿಸುತ್ತದೆ. ಮೊಹಮ್ಮದ್ ಬಿನ್ ತುಘಲಕ್ ಕತೆ ಇಲ್ಲಿಗೆ ಮುಗಿಯಬಹುದು, ಆದರೆ ಆತನ ಬಗೆಗಿನ ಚರ್ಚೆ ಮಾತ್ರ ಇಂದಿಗೂ ಜೀವಂತವಾಗಿದೆ. ಇತಿಹಾಸ ಪುಟಗಳು ಆತನನ್ನು ವಿಫಲ ಸುಲ್ತಾನನೆಂದು ಬರೆದಿಟ್ಟಿವೆ, ಆದರೆ ನಾವು ಒಂದು ಯೋಚಿಸಲೇಬೇಕು. ಆತ ತಂದ ಟೋಕನ್ ಕರೆನ್ಸಿ ಇಂದು ಜಗತ್ತಿನಾದ್ಯಂತ ಚಾಲ್ತಿಯಲ್ಲಿದೆ. ಆತ ಅಂದುಕೊಂಡಿದ್ದ ಕೇಂದ್ರೀಯ ಆಡಳಿತ ಇಂದಿಗೂ ಪ್ರಜಾಪ್ರಭುತ್ವದ ಅಡಿಪಾಯವಾಗಿದೆ. ಹಾಗಾದರೆ ಆತ ನಿಜವಾಗಿಯೂ ಸೋತನೆ? ಇಬನ್ ಬಟೋಟಾ ಅಂತಹ ಪ್ರವಾಸಿಗರು ಆತನನ್ನು ಕ್ರೂರಿ ಎಂದರೆ ಆತನ ಜ್ಞಾನವನ್ನು ಕಂಡು ಅಂದಿನ ವಿದ್ವಾಂಸರು ದಂಗಾಗಿದ್ದರು. ಆತನ ಯೋಜನೆಗಳು ವಿಫಲವಾದಿದ್ದು ಆತನ ಬುದ್ಧಿವಂತಿಕೆಯ ಕೊರತೆ ಎಂದಲ್ಲ, ಬದಲಾಗಿ ಆತನ ಕಾಲದ ಜನರು ಆ ಕ್ರಾಂತಿಕಾರಿಯ ಬದಲಾವಣೆಗಳಿಗೆ ಸಿದ್ಧರಿರಲಿಲ್ಲ ಎಂಬುದು ಸತ್ಯವೇ? ಇತಿಹಾಸ ಆತನನ್ನು ತಪ್ಪಾಗಿ ಅರ್ಥೈಸಿಕೊಂಡಿರುವುದೇ, ಅಥವಾ ಆತ ನಿಜವಾಗಿಯೂ ತನ್ನ ಕಾಲಕ್ಕಿಂತ 100 ವರ್ಷ ಮುಂದಿನ ವಿಜ್ಞಾನಿ? ಈ ಪ್ರಶ್ನೆಗಳನ್ನು ನಾವು ನಿಮಗೆ ಬಿಡುತ್ತೇನೆ. ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ವಿಫಲ ಆಡಳಿತಗಾರನೋ ಅಥವಾ ದೂರದೃಷ್ಟಿ ಹೊಂದಿದ ಮಹಾನ್ ಕನಸುಗಾರನೋ? ನೀವೇ ಯೋಚಿಸಿ. ಇತಿಹಾಸದ ಇಂತಹ ರೋಚಕ ಸತ್ಯಗಳಿಗಾಗಿ ನಮ್ಮ ಜೊತೆ ನೀವಿರಿ. ಹೇಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.